ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬಂದು ನಮ್ಮ ಅಕ್ಕ ಊರಿಗೆ ಹೋಗಿದ್ಲು. ಹಾಗಾಗಿ ಬೆಳಗ್ಗೆ ಟಿಫನ್ನ ನಾನೇ ಮಾಡ್ಕೋಬೇಕಾಯಿತು. ಬೇಗ 2 ನಿಮಿಷದಲ್ಲಾಗುತ್ತೆ ಅಂತ ಹೇಳಿ ಮ್ಯಾಗಿನ ಮಾಡೋಣ ಅಂಥೇಳಿ ಹೊರಟೆ. 2 ನಿಮಿಷದ ಮ್ಯಾಗಿ ಹೋಗಿ 20 ನಿಮಿಷ ತೊಗೊಂತು. ತರಕಾರಿ ಎಲ್ಲ ಕಟ್ ಮಾಡಿ ಅದೆಲ್ಲ ಬೇಯಿಸೋದಕ್ಕೆ ಸುಮಾರು ಟೈಮ್ ಆಗೋಗುತ್ತೆ. ಕೊನೆಗೂ ಹೇಗೂ ಮ್ಯಾಗಿನ ರೆಡಿ ಮಾಡ್ಕೊಂಡು ಮ್ಯಾಗಿನ ತಿನ್ಕೊಂಡು ನೆಕ್ಸ್ಟು ಆಫೀಸ್ ಕಡೆಗೆ ಹೊರಟೆ. ಆಫೀಸಿಗೆ ಬಂದು ಮೀಟಿಂಗ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸೀನಿಯರ್ ಜೊತೆ ಕಸ್ಟಮರ್ ಲೊಕೇಶನ್ಗೆ ಹೋದ್ವಿ. ಕಸ್ಟಮರ್ ಲೊಕೇಶನ್ಗೆ ಹೋಗಿ ಗಾಡಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಅವ್ರ ಹತ್ರ ಬುಕಿಂಗ್ ಕಲೆಕ್ಟ್ ಮಾಡ್ಕೊಂಡು ಹೋಗೋಷ್ಟರೊಳಗೆ ಮಧ್ಯಾಹ್ನ ಆಗಿತ್ತು. ಸೊ ಇಲ್ಲೇ ಒಂದು ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿಂದ ಆಫೀಸ್ನ ಮುಗಿಸ್ಕೊಂಡು ನೆಕ್ಸ್ಟು ಪಿ ಜಿನ ನೋಡೋಣ ಅಂಥೇಳಿ ಹೋದೆ. ಸೊ ತುಂಬ ಪಿ ಜಿಗಳು ಹೋದೆ, ಯಾವುದು ಕೂಡ ನನಗೆ ಅಷ್ಟೊಂದು ಇಷ್ಟನೇ ಆಗಲಿಲ್ಲ. ಯಾವುದು ಕೂಡ ಅಷ್ಟೊಂದು ಚೆನ್ನಾಗಿ ಕೂಡ ಇಲ್ಲ. ಫೈನಲಿ ಇಲ್ಲೇ ಒಂದು ಪಿ ಜಿನ ನೋಡಿದೆ. ಸೊ ಹಾಗೆ ಚೆಕ್ ಮಾಡೋಣ ಅಂಥೇಳಿ ಹೋದೆ. ಪಿ ಜಿ ತುಂಬಾ ಚೆನ್ನಾಗಿತ್ತು. ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂಥೇಳಿ, ಕ್ಲೀನಾಗಿದೆ. ಆಗಲೇ ಅಡ್ವಾನ್ಸ್ನ ಪೇ ಮಾಡಿದೆ. ಯಾಕೆಂತ ಹೇಳಿದ್ರೆ ಇದಕ್ಕಿಂತ ತುಂಬ ಕೆಟ್ಟದಾಗಿರುವಂಥ ಪಿ ಜಿಗಳನ್ನ ನೋಡಿದ್ದೆ. ಆ ಎಲ್ಲ ಪಿ ಜಿಗಳಿಗೆ ಕಂಪೇರ್ ಮಾಡಿದರೆ ಇದು ಬಂದು ತುಂಬಾ ಚೆನ್ನಾಗಿದೆ. ಪಿ ಜಿನೆಲ್ಲ ನೀಟಾಗಿ ನೋಡಿ, ಸೊ ನೆಕ್ಸ್ಟು ಪಿ ಜಿಗೆ ಏನು ಚಾರ್ಜ್ ಆಗುತ್ತೆ ಅದನ್ನೆಲ್ಲ ಮಾತಾಡ್ಕೊಂಡು ಹಾಗೆ ಅಡ್ವಾನ್ಸ್ ಕೂಡ ಅಲ್ಲೇ ಪೇ ಮಾಡಿದೆ. ಇನ್ನು ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಬಂದು ಪಿ ಜಿಗೆ ಜಾಯ್ನ್ ಆಗಬೇಕು. ಪಿ ಜಿನೆಲ್ಲ ನೋಡಿಕೊಂಡು ನೆಕ್ಸ್ಟು ಅಕ್ಕನ ಮನೆಗೆ ಬಂದೆ. ಸೊ ಇಲ್ಲಿ ಬಂದು ಫೇಸ್ ವಾಶ್ ಹಾಗೆ ಸನ್ಸ್ಕ್ರೀನ್ ಬೇಕಿತ್ತು. ಸೊ ಇಲ್ಲಿ ಬೆಂಗಳೂರಿನ ಪೊಲ್ಯೂಷನ್ಗೆ ಫೇಸ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಕೋಬೇಕಾಗಿತ್ತು. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ, ಅದು ಬಂದಿತ್ತು, ರಿಸೀವ್ ಮಾಡಿಕೊಂಡೆ. ನೋಡೋಣ ಹೇಗಿದೆ ರಿಸಲ್ಟ್ ಅಂಥೇಳಿ. ಮನೇಲಿ ಅಕ್ಕ ಇಲ್ದಿರೋ ಕಾರಣ ಅಡುಗೆನ ನಾನೇ ಮಾಡ್ಕೋಬೇಕಾಗಿತ್ತು. ವೆಜಿಟೇರಿಯನ್ ನನಗೆ ಅಷ್ಟೊಂದು ಬರೋಲ್ಲ ಅಡುಗೆ ಮಾಡೋದಕ್ಕೆ. ನಾನ್ ವೆಜ್ ಆದರೆ ಚಿಕನ್ ಎಲ್ಲ ಮಾಡೋಕ್ಕೆ ಬರುತ್ತೆ. ಹಾಗಾಗಿ ಚಿಕನ್ನ ತೊಗೊಬಂದೆ. ಚಿಕನೆಲ್ಲ ಒಂದು ರೇಂಜಿಗೆ ಸಾಂಬಾರು ಮಾಡೋದಕ್ಕೆ ಬರುತ್ತೆ. ಸೊ ಹಾಗಾಗಿ ಒಬ್ಬನೇ ಇರೋದ್ರಿಂದ ಅರ್ಧ kg ಚಿಕನ್ ತೊಗೊಬಂದು ಸಾಂಬಾರನ್ನ ಮಾಡಿಕೊಂಡೆ. ಫೈನಲಿ ಸಾಂಬಾರೆಲ್ಲ ರೆಡಿ ಇತ್ತು. ರೈಸ್ ಹಾಗೆ ಸಾಂಬಾರಲ್ಲಿ ಊಟ ಮಾಡಿ ಇವತ್ತಿನ ಇಲ್ಲಿಗೆ ಮುಗಿಸ್ದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.